ನಮಸ್ಕಾರ ಸ್ನೇಹಿತರೆ. ನಮ್ಮ ಶ್ರೀಕೃಷ್ಣನ ಕಥಾಪಯಣವನ್ನು ಮುಂದುವರೆಸುತ್ತಾ ಇವತ್ತಿನ ಕಥೆಯಲ್ಲಿ ನಾವು ಗೋವರ್ಧನಗಿರಿ ಉದ್ಧಾರದ ಬಗ್ಗೆ ತಿಳಿದುಕೊಳ್ಳೋಣ. ಯಮುನೆಯ ಪವಿತ್ರ ತೀರದಲ್ಲಿ ಒಂದು ಅದ್ಭುತವಾದ ಗ್ರಾಮವಿತ್ತು. ಆ ಗ್ರಾಮವೇ ವೃಂದಾವನ. ಅಲ್ಲಿ ಪ್ರಕೃತಿಯ ಸೌಂದರ್ಯ ತುಂಬಿಕೊಂಡಿತ್ತು. ಹಸಿರು ಕಾಡುಗಳು, ಹಣ್ಣುಗಳಿಂದ ತುಂಬಿದ ಮರಗಳು, ಹಸಿರು ಹುಲ್ಲಿನ ಮೈದಾನಗಳು ಮತ್ತು ಸಾವಿರಾರು ಹಸುಗಳು. ಎಲ್ಲೆಡೆ ಶಾಂತಿ ಮತ್ತು ಆನಂದದ ವಾತಾವರಣ. ಬೆಳಗ್ಗಿನ ಜಾವ ಸೂರ್ಯ ನಿಧಾನವಾಗಿ ಆಕಾಶದ ಅಂಚಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದನು. ಸೂರ್ಯ ಕಿರಣಗಳು ಮರಗಳ ಎಲೆಗಳ ಮೂಲಕ ಹೊಳೆಯುತ್ತಾ ನೆಲದ ಮೇಲೆ ಬಂಗಾರದ ಹೊಳಪನ್ನು ಹರಡುತ್ತಿದ್ದವು. ಪಕ್ಷಿಗಳು ಗಾನ ಮಾಡುತ್ತಿದ್ದವು. ಗೋಪಿಯರು ತಮ್ಮ ಮನೆಗಳ ಮುಂದೆ ಹಾಲು ಕಡೆಯುತ್ತಿದ್ದರು. ಮಕ್ಕಳು ನಗುತ್ತಾ ಆಟವಾಡುತ್ತಿದ್ದರು. ಅದೇ ಸಮಯದಲ್ಲಿ ಗೋಪಾಲ ಮಕ್ಕಳು ಹಸುಗಳನ್ನು ಕಾಡಿನ ಕಡೆಗೆ ಕರೆದೊಯ್ಯಲು ಸಿದ್ಧರಾಗುತ್ತಿದ್ದರು. ಅವರ ನಡುವೆ ಒಬ್ಬ ದಿವ್ಯ ಬಾಲಕನಿದ್ದನು. ಅವನೇ ನಮ್ಮ ಪ್ರಿಯ ಕೃಷ್ಣ. ಅವನ ತಲೆಯ ಮೇಲೆ ನವಿಲು ರೆಕ್ಕೆ, ದೇಹದ ಮೇಲೆ ಪಿತಾಂಬರ, ಕೈಯಲ್ಲಿ ಕೊಳಲು. ಅವನ ಮುಖದಲ್ಲಿ ಸದಾ ಮಧುರವಾದ ನಗು. ಅವನ ಜೊತೆ ಅವನ ಅಣ್ಣ ಬಲರಾಮ ಮತ್ತು ಅನೇಕ ಗೋಪಾಲ ಮಕ್ಕಳು ಇದ್ದರು. ಅವರು ಪ್ರತಿದಿನ ಹಸುಗಳನ್ನು ಕಾಡಿಗೆ ಕರೆದೊಯ್ಯುತ್ತಿದ್ದರು. ಕಾಡಿನಲ್ಲಿ ಆಟವಾಡುತ್ತಿದ್ದರು, ಹಾಡುತ್ತಿದ್ದರು, ಕೊಳಲು ಕೇಳುತ್ತಿದ್ದರು ಮತ್ತು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಒಂದು ದಿನ ವೃಂದಾವನದಲ್ಲಿ ಒಂದು ದೊಡ್ಡ ಹಬ್ಬದ ಸಿದ್ಧತೆ ನಡೆಯುತ್ತಿತ್ತು. ಮನೆಗಳಲ್ಲಿ ಸಿಹಿ ಪದಾರ್ಥಗಳನ್ನು ತಯಾರಿಸಲಾಗಿತ್ತು. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಅನೇಕ ನೈವೇದ್ಯಗಳ ಸಿದ್ಧತವಾಗಿತ್ತು. ಹಸುಗಳನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಈ ಎಲ್ಲವನ್ನು ನೋಡುತ್ತಿದ್ದ ಕೃಷ್ಣ ತನ್ನ ತಂದೆ ನಂದರ ಬಳಿ ಹೋಗಿ ಕೇಳಿದನು, ತಂದೆ, ಈ ಎಲ್ಲ ಸಿದ್ಧತೆ ಏಕೆ ಎಂದು. ನಂದ ಮಹಾರಾಜರು ಪ್ರೀತಿಯಿಂದ ಹೇಳಿದರು, ಮಗನೇ, ನಾವು ಮಳೆಯ ದೇವರಾದ ಇಂದ್ರನಿಗೆ ಪೂಜೆ ಮಾಡುತ್ತಿದ್ದೇವೆ. ಅವರು ಸಂತೋಷಪಟ್ಟರೆ ಮಳೆ ಕೊಡುತ್ತಾರೆ ಎಂದು. ಕೃಷ್ಣ ಸ್ವಲ್ಪ ಯೋಚಿಸಿದನು. ನಂತರ ಮೃದುವಾಗಿ ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು, ತಂದೆ, ನಮ್ಮ ಹಸುಗಳು ಎಲ್ಲಿ ಮೇವು ತಿನ್ನುತ್ತವೆ ಎಂದು. ಗೋವರ್ಧನಗಿರಿಯ ಸುತ್ತಲಿನ ಕಾಡಿನಲ್ಲಿ ಎಂದು ನಂದ ಹೇಳಿದನು. ಆಗ ಕೃಷ್ಣ ಹೇಳಿದನು, ಹಾಗಾದರೆ ನಮಗೆ ನಿಜವಾಗಿ ಸಹಾಯ ಮಾಡುವವರು ಗೋವರ್ಧನಗಿರಿಯೇ ಅಲ್ಲವೇ ಎಂದು. ಅಲ್ಲಿ ಇದ್ದ ಗ್ರಾಮಸ್ಥರು ಕೃಷ್ಣನ ಮಾತುಗಳನ್ನು ಗಮನದಿಂದ ಕೇಳಿದರು. ಕೃಷ್ಣ ಮುಂದುವರಿಸಿದನು, ಅದು ನಮಗೆ ಹುಲ್ಲು ಕೊಡುತ್ತದೆ, ನೀರು ಕೊಡುತ್ತದೆ, ಹಣ್ಣು ಕೊಡುತ್ತದೆ. ಆದ್ದರಿಂದ ನಾವು ಗೋವರ್ಧನಗಿರಿಯನ್ನು ಪೂಜೆ ಮಾಡಬೇಕು ಎಂದು ಹೇಳಿದನು. ಗ್ರಾಮಸ್ಥರು ಕೃಷ್ಣನ ಮಾತನ್ನು ಒಪ್ಪಿಕೊಂಡರು. ಆ ವರ್ಷ ಅವರು ಇಂದ್ರ ಪೂಜೆ ಮಾಡುವ ಬದಲು ಗೋವರ್ಧನಗಿರಿಯ ಪೂಜೆ ಮಾಡಲು ನಿರ್ಧರಿಸಿದರು. ಆ ದಿನ ವೃಂದಾವನದಲ್ಲಿ ಒಂದು ಅದ್ಭುತ ಉತ್ಸವ ನಡೆಯಿತು. ಅನೇಕ ವಿಧದ ನೈವೇದ್ಯಗಳು ಬೆಟ್ಟದ ಮುಂದೆ ಇಡಲಾಯಿತು. ಎಲ್ಲರೂ ಸಂತೋಷದಿಂದ ಪೂಜೆ ಮಾಡಿದರು. ಆದರೆ ಈ ಸುದ್ದಿ ಸ್ವರ್ಗದಲ್ಲಿದ್ದ ಇಂದ್ರದೇವರಿಗೆ ತಿಳಿಯಿತು. ಇಂದ್ರ ತುಂಬ ಕೋಪಗೊಂಡನು. ನನ್ನ ಪೂಜೆಯನ್ನು ನಿಲ್ಲಿಸಿ ಒಂದು ಬೆಟ್ಟವನ್ನು ಪೂಜಿಸುತ್ತಾರಾ ಎಂದು ಅವನು ಗರ್ಜಿಸಿದನು. ಅವನು ಭೀಕರ ಮೋಡಗಳನ್ನು ಕಳುಹಿಸಿದನು. ಕ್ಷಣದಲ್ಲೇ ಆಕಾಶ ಕತ್ತಲೆಯಾಯಿತು. ಭೀಕರ ಗಾಳಿ ಬೀಸಿತು. ಮಿಂಚು ಗರ್ಜಿಸಿತು. ಭಾರೀ ಮಳೆ ಸುರಿಯತೊಡಗಿತು. ಗ್ರಾಮಸ್ಥರು ಭಯದಿಂದ ಓಡಿದರು. ಹಸುಗಳು ಹೆದರಿ ಓಡಿದವು. ಮಕ್ಕಳು ಅತ್ತರು. ಆ ಸಮಯದಲ್ಲಿ ಎಲ್ಲರೂ ಕೃಷ್ಣನ ಬಳಿ ಬಂದರು. ಕೃಷ್ಣ, ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಕೃಷ್ಣ ಶಾಂತವಾಗಿ ನಗುತ್ತಿದ್ದನು. ಅವನು ಗೋವರ್ಧನಗಿರಿಯ ಬಳಿ ಹೋಗಿ ತಮ್ಮ ಚಿಕ್ಕ ಕಿರುಬೆರಳನ್ನು ಬೆಟ್ಟದ ಕೆಳಗೆ ಇಟ್ಟರು. ಕ್ಷಣದಲ್ಲೇ ಕೃಷ್ಣ ಸಂಪೂರ್ಣ ಬೆಟ್ಟವನ್ನು ಎತ್ತಿದನು. ಒಂದು ಚಿಕ್ಕ ಬಾಲಕನು ತನ್ನ ಒಂದು ಕಿರುಬೆರಳಿನಿಂದ ದೊಡ್ಡ ಬೆಟ್ಟವನ್ನು ಹಿಡಿದಿದ್ದನು. ನಂತರ ಕೃಷ್ಣನು ಎಲ್ಲರಿಗೂ ಹೇಳಿದನು, ಭಯಪಡಬೇಡಿ, ಎಲ್ಲರೂ ಇಲ್ಲಿ ಬನ್ನಿ ಎಂದು. ಗ್ರಾಮಸ್ಥರು, ಮಕ್ಕಳು ಮತ್ತು ಹಸುಗಳು ಎಲ್ಲರೂ ಬೆಟ್ಟದ ಕೆಳಗೆ ಸೇರಿದರು. ಗೋವರ್ಧನಗಿರಿ ಒಂದು ದೊಡ್ಡ ಛತ್ರಿಯಂತೆ ಅವರನ್ನು ಕಾಪಾಡಿತು. 7 ದಿನ ಮತ್ತು 7 ರಾತ್ರಿ ಮಳೆ ಸುರಿಯುತ್ತಲೇ ಇತ್ತು. ಆದರೆ ಕೃಷ್ಣ ತನ್ನ ಚಿಕ್ಕ ಬೆರಳಿನಿಂದ ಬೆಟ್ಟವನ್ನು ಹಿಡಿದುಕೊಂಡಿದ್ದನು. ಗೋಪಾಲ ಮಕ್ಕಳು ಕೃಷ್ಣನ ಜೊತೆ ಮಾತನಾಡುತ್ತಿದ್ದರು. ಗೋಪಿಯರು ಭಕ್ತಿಯಿಂದ ಕೃಷ್ಣನನ್ನು ನೋಡುತ್ತಿದ್ದರು. ಯಶೋಧ ತಾಯಿ ತನ್ನ ಮಗನ ದಿವ್ಯ ಶಕ್ತಿಯನ್ನು ನೋಡಿ ಆಶ್ಚರ್ಯಗೊಂಡಳು.
7 ದಿನಗಳ ನಂತರ ಮಳೆ ನಿಧಾನವಾಗಿ ನಿಂತಿತು. ಕೃಷ್ಣ ಗೋವರ್ಧನಗಿರಿಯನ್ನು ಮತ್ತೆ ತನ್ನ ಸ್ಥಳದಲ್ಲಿ ಇಟ್ಟನು. ಗ್ರಾಮಸ್ಥರು ಸಂತೋಷದಿಂದ ಕೃಷ್ಣನನ್ನು ಕೊಂಡಾಡಿದರು. ಇದು ಇವತ್ತಿನ ಕಥೆಯಾಗಿತ್ತು. ಈ ಘಟನೆಯ ನಂತರ ಇಂದ್ರದೇವರು ಏನು ಮಾಡಿದರು ಎಂದು ಮುಂದಿನ ಕಥೆಯಲ್ಲಿ ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕೃಷ್ಣನ ಕಥೆಗಾಗಿ ನಿರೀಕ್ಷಿಸಿ.